ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿ ಮಿಲ್ಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ, ಹಾಗೆ ಆರೋಗ್ಯಕರವಾದಂಥ ರೆಸಿಪಿ. ಈ ಬಿಸಿಲಿಗೆ ತಣ್ಣಗೆ ಹಾಗೆ ನಮಗೆ ಏನಾದರೂ ಹೀಟ್ ಆಗಿದ್ರೆ ಇದನ್ನು ಕುಡಿದ್ರೆ ತುಂಬಾ ಹೆಲ್ದಿಯಾಗಿರುತ್ತೆ. ಇದೆ ಹಾಗೆ ಕೋಲ್ಡಾಗಿ ಕೂಡ ಆಗುತ್ತೆ ಬಾಡಿ. ಹಾಗಾಗಿ ನೋಡಿ, ಮೊದಲಿಗೆ ನಾವು 1 ಕಪ್ಪು ಅಷ್ಟು ಸಬ್ಬಕ್ಕಿಯನ್ನು ನೆನೆಸಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ನೀರೇನು ಇಲ್ಲದಂಗೆ 2 ಸಲ ವಾಶ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಕುದಿಯೋಕ್ಕೆ ಇಡೋಣ. ಇದು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ. ಮತ್ತೊಂದು ಕಡೆ ನಾನು ಕಾಯಿಸ್ಬಿಟ್ಟಿದ್ದೀನಿ. ಆಲ್ರೆಡಿ ಹಾಲು ನೀಟಾಗಿ ಒಂದು ಅರ್ಧ ಲೀಟ್ರ್ ಕಾಯಿಸ್ಕೊಂಡಿದ್ದೀನಿ. ಹಾಲನ್ನು ಸೇರಿಸ್ಕೊಳ್ಳೋಣ. ಹಾಲನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಕೂಡ ಕಾಯಿಸ್ಕೊಳ್ಳೋಣ. ಇದಕ್ಕೆ ಇವಾಗ ನಾನು ಒಂದು ಚಮಚದಿಂದ 2 ಚಮಚ, ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ. ಸಕ್ಕರೆನ ಒಂದು 2 ಚಮಚ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ನಾನಿಲ್ಲಿ ಒಂದೆರಡು ಚಮಚ ಸಕ್ಕರೆಯನ್ನು ಉಪಯೋಗಿಸಿದ್ದೀನಿ. ಇವಾಗ ಸಕ್ಕರೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀವು ಯಾವುದೇ ಥರ ಹಾಲನ್ನು ಉಪಯೋಗಿಸ್ಬೋದು, ಆದರೆ ಸ್ವಲ್ಪ ಗಟ್ಟಿಯಾಗಿರಬೇಕು. ನೀರು ಸೇರಿಸ್ಕೋಬೇಡಿ, ಆವಾಗ ಅಷ್ಟೊಂದು ಟೇಸ್ಟ್ ಇರಲ್ಲ. ಹಾಗಾಗಿ ನೋಡಿದ್ರಲ್ಲ, ಇವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಮತ್ತೊಂದು ಕಡೆ ನಾನಿಲ್ಲಿ ಸಬ್ಬಕ್ಕಿ ಕೂಡ ಒಂದು 10 ನಿಮಿಷದ ನಂತರ ಚೆನ್ನಾಗಿ ಬೆಂದಿದೆ. ಸಾಫ್ಟಾಗಿ ಆಗಿದೆ ನೋಡಿ, ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಸಾಫ್ಟಾಗಿ ಬೆಂದಿದೆ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾನು ಇದನ್ನು ಕೂಡ ಸೋದಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 2 ಸಲ ನೀರನ್ನು ಸೇರಿಸ್ಕೊಂಡು ವಾಶ್ ಮಾಡ್ಕೊಳ್ಳೋಣ. ನೀರನ್ನು ಸೇರಿಸ್ಕೊಂಡು ತಣ್ಣೀರನ್ನು ತೊಳ್ಕೊಳ್ಳೋದ್ರಿಂದ ಸಬ್ಬಕ್ಕಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಆವಾಗ ತುಂಬಾ ಚೆನ್ನಾಗಿರುತ್ತೆ ಈ ಸಬ್ಬಕ್ಕಿ ಮಿಲ್ಕು. ನೋಡಿದ್ರಲ್ಲ, ರೆಡಿಯಾಗಿದೆ. ಇನ್ನೂ 1-2 ಸಲ ನೀಟಾಗಿ ನೀರು ಹಾಕಿ ವಾಶ್ ಮಾಡ್ಕೊಳ್ಳೋಣ. ನಿಮಗೆ ಟೈಮ್ ಇದ್ದರೆ 2-3 ಸಲ ವಾಶ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಾಮೆಂಟ್ ಮಾಡಿ. ಇವಾಗ ನಾನು ಇದಕ್ಕೆ ಕಲರನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವುದೇ ಥರ ಆಚೆಗಳಿಂದ ಫುಡ್ ಕಲರ್ ಉಪಯೋಗಿಸ್ತಾ ಇಲ್ಲ. ಮನೆಯಲ್ಲೇ ನ್ಯಾಚುರಲಾಗಿ ಒಂದು ಬೀಟ್ರೋಟನ್ನು ಉಪಯೋಗಿಸ್ಕೊಂಡು ಬೀಟ್ರೋಟ್ ಕಲರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಬೀಟ್ರೋಟ್ ಕಲರ್ ಉಪಯೋಗಿಸಿದ್ದೀನಿ, ಹಂಗಾಗಿ ಪಿಂಕ್ ಕಲರಲ್ಲಿ ಬಂದಿದೆ. ಹಾಗೆ ನೋಡೋಕ್ಕೂ ಕೂಡ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಬೀಟ್ರೋಟ್ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ. ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಒಂದು 1/4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ಬಿಟ್ಟು ನಾನು ಹಂಗೆ ಇದನ್ನು ಸೋದಿಸ್ಕೊತಾ ಇದ್ದೀನಿ, ಅಥವಾ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಸೋದಿಸ್ಕೊಂಡಿದ್ದೀವಿ. ಇವಾಗ ಇದನ್ನು ನಾವು ಕುದಿಯೋಕ್ಕೆ ಇಡೋಣ ಸ್ಟವ್ ಮೇಲೆ. ಕರೆಕ್ಟಾಗಿ ಒಂದು 20 ನಿಮಿಷ ಆಗುತ್ತೆ ನಮಗೆ ಇದನ್ನು ಗಟ್ಟಿ ಬರೋದಕ್ಕೆ. ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಆವಾಗ ನಮಗೆ ಬೀಟ್ರೋಟ್ ಸ್ಮೆಲ್ ಎಲ್ಲೂ ಇರಲ್ಲ. ಹಾಗಾಗಿ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೋಡಿ, ಒಂದು 15 ನಿಮಿಷದ ನಂತರ ನಾನಿಲ್ಲಿ 1 ಚಮಚ ಅಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಸೇರಿಸ್ಕೊಳ್ಳೋದ್ರಿಂದ ಇದಕ್ಕೂ ಕೂಡ ಸ್ವೀಟಾಗಿರುತ್ತೆ. ಹಾಗೆ ನಮಗೆ ಫುಡ್ ಕಲರು ಕೂಡ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನೋಡಿದ್ರಲ್ಲ, ನಾನು ಸಕ್ಕರೆ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಗಟ್ಟಿ ಆಯಿತು. ಕರೆಕ್ಟಾಗಿ ಒಂದು 20-25 ನಿಮಿಷ ಆಯಿತು, ರೆಡಿ ಆಗಿದೆ. ಇವಾಗ ತಣ್ಣಗಾದಮೇಲೆ ನಾನು ಒಂದು ಬಾಕ್ಸ್ಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನಾವು ಫ್ರಿಜ್ಜಲ್ಲಿ 1 ತಿಂಗಳಿಂದ 2 ತಿಂಗಳು ನಾವು ಇದನ್ನು ಸ್ಟೋರೇಜ್ ಮಾಡ್ಕೋಬೋದು. ಇವಾಗ ಸಬ್ಬಕ್ಕಿ ಕೂಡ ರೆಡಿಯಾಗಿದೆ. ಹಾಗೆ ಹಾಲು ಕೂಡ ತಣ್ಣಗಾಗಿದೆ. ಇವಾಗ ಕುದಿಸ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡಿರುವಂಥ ಸಬ್ಬಕ್ಕಿಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ಸಬ್ಬಕ್ಕಿ ಎಲ್ಲೂ ಒಂದಕ್ಕೊಂದು ಅಂಟ್ಕೊತಾ ಇಲ್ಲ. ಈ ಥರನೇ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಸಣ್ಣದು ಸಬ್ಬಕ್ಕಿ ಸಿಗುತ್ತಲ್ಲ, ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಇವಾಗ ಫುಡ್ ಕಲರ್ ನಾನು ಇದಕ್ಕೆ ಒಂದು ಅರ್ಧ ಚಮಚ ಬೀಟ್ರೋಟ್ ಕಲರನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಪಿಂಕ್ ಕಲರ್ ಬಂದಿದೆ. ಜಾಸ್ತಿ ಅಂತೂ ಸೇರಿಸ್ಕೊಳ್ಳೋಕೆ ಹೋಗ್ಬಿಡಿ. ಜಾಸ್ತಿ ಸೇರಿಸ್ಕೊಂಡ್ರೆ ತುಂಬಾ ಪಿಂಕಿಶಾಗಿ ಬಂದ್ಬಿಡುತ್ತೆ. ಹಾಗಾಗಿ ಒಂದು ಅರ್ಧ ಚಮಚ ಆದರೆ ಸಾಕಾಗುತ್ತೆ. ಇವಾಗ ನಾವು ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು. ಹಾಗೆ ನಮಗೆ ಏನಾದರೂ ಹೀಟ್ ಆಗಿದ್ರೆ ಕೂಡ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಇವಾಗಂತೂ ರಜಾ ಇದೆ, ತಪ್ಪದೆ ಮಕ್ಕಳಿಗೆ ಈ ರೆಸಿಪಿಯನ್ನು ನೀವು ತಪ್ಪದೆ ಟ್ರೈ ಮಾಡಿಕೊಡಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.